ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ತುಂಬ ದಿನ ಆದಮೇಲೆ ಕೆಲವು ನುಡಿಮುತ್ತುಗಳನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಇದೊಂದು ಜಲಕ್ಕಷ್ಟೇ, ಆದರೂ ಸಂಪೂರ್ಣ ಸತ್ಯ. ಚಿಂತೆ ಯಾರಿಗಿಲ್ಲ ಹೇಳಿ? ದುಡ್ಡಿರೋರ್ಗೆ ನೆಮ್ಮದಿ ಚಿಂತೆ, ನೆಮ್ಮದಿ ಇರೋರ್ಗೆ ದುಡ್ಡಿನ ಚಿಂತೆ, ಬಡವನಿಗೆ ಬದುಕಿನ ಚಿಂತೆ, ಶ್ರೀಮಂತರಿಗೆ ಆರೋಗ್ಯದ ಚಿಂತೆ, ಮದುವೆ ಆಗ್ದಲೇ ಇದ್ದವ್ರಿಗೆ ಮದುವೆ ಚಿಂತೆ, ಮದುವೆ ಆದಮೇಲೆ ಮಕ್ಕಳು ಚಿಂತೆ, ನಿರುದ್ಯೋಗಿಗಳಿಗೆ ಕೆಲಸದ ಚಿಂತೆ, ರಾಜಕಾರಣಿಗಳಿಗೆ ಕುರ್ಚಿ ಚಿಂತೆ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಕೊಟ್ಟೇ ಇದ್ದಾನೆ. ಅದಕ್ಕೆ ಹೇಳೋದು, ಬಂದಿದ್ದು ಬಂದಂಗೆ ಸ್ವೀಕರಿಸಿ ಬದುಕೋದನ್ನು ಕಲಿಬೇಕು, ಚಿಂತೆ ಮಾಡಬೇಡಿ ಅಂತ. ಆದರೂ ಜೀವನದಲ್ಲಿ ಸಮಸ್ಯೆ ಅಂತ ಬಂದಾಗ ಯಾರ ಹತ್ರ ಸಲಹೆ ತಗೋತೀವಿ ಅನ್ನೋದು ಮುಖ್ಯ. ದುರ್ಯೋಧನ ಶಕುನಿ ಹತ್ರ ಸಲಹೆ ತಗೊಂಡ, ಆದರೆ ಅರ್ಜುನ ಕೃಷ್ಣನ ಬಳಿ ಸಲಹೆ ತಗೊಂಡ. ಈ ಥರ ಹೇಳೋದಕ್ಕೆ ಸಾಕಷ್ಟು ವಿಚಾರ ನಿಮಗೂ ಗೊತ್ತು, ನನಗೂ ಗೊತ್ತು. ಒಂದು ವಿಚಾರ ಹೇಳಲೇಬೇಕು, ಸುಮ್ಮನೆ ಯಾರನ್ನು ದೂಷಿಸಬೇಡಿ. ನಮ್ಮ ಜೊತೆ ಇದ್ದವರು ಸತ್ಯ ಹೇಳಿದ್ರು ನಂಬಲ್ಲ. ಯಾಕೆ ಅಂದರೆ ನೀವು ಟಾಪಲ್ಲಿ ಇರ್ತೀರಾ, ಅವರು ಬಾಟಮಲ್ಲಿ ಇರ್ತಾರೆ. ನಿಮ್ಮದು ಈಗೋ, ಹಾಗೆ ಅವ್ರಿಗೂ ಈಗೋ ಇರುತ್ತಲ್ವಾ? ಇದ್ರ ನಡುವೆ ಕೆಳಗಿರೋರ ಬಗ್ಗೆ ಎಷ್ಟು ಒಳ್ಳೆ ಮಾತಾಡಿದ್ವಿ ಅಂತ ಯೋಚನೆ ಮಾಡಿ ನೋಡಿ. ಕೆಟ್ಟ ಮಾತಾಡಿದ್ರಿ ಅನ್ನೋದನ್ನ ನೆನಪಿಸ್ಕೊಳ್ಳಿ. ಸ್ನೇಹಿತರೆ, ಕೆಳಗೆ ಬಿದ್ದೋನ್ ಬಗ್ಗೆ ಬಂಧುಗಳು, ಬಾಂಧವರು, ಸ್ನೇಹಿತರು ಎಲ್ಲ ಮಾಡೋದು ಅದೇ. ಅವರು ಹಿಂದೆ ಹೇಗಿದ್ರು ಅಂತ ನೆನಪಿಸ್ಕೊಳ್ಳೋದಿಲ್ಲ. ಅದ್ರ ಬದಲಿಗೆ ಈಗಿನ ಪರಿಸ್ಥಿತಿಯಲ್ಲಿ ಅವ್ರನ್ನ ಕೈ ಬಿಟ್ಟು ಆಡ್ಕೊಳ್ಳೋರೇ ಜಾಸ್ತಿ. ಇದ್ರ ನಡುವೆ ಅವ್ರ ಬಗ್ಗೆ ಅಪವಾದ, ಅದೆಲ್ಲ ಹಾಳಾಗೋಗ್ಲಿ. ಸುಮ್ಮನೆ ವಿಚಾರ ಯಾಕೆ ಹೇಳಿದೆ ಅಂದರೆ, ನಾನೇ ಸರಿ, ನಾನೇ ಆಲ್ ರೈಟ್, ನಾನು ಆಲ್ವೇಸ್ ಅಲರ್ಟ್ ಆ್ಯಂಡ್ ಆಲ್ ರೈಟ್ ಅಂತ ಹೇಳಿಕೊಂಡು ಸಾಕಷ್ಟು ಜನ ಅವರ ಬಂಧು ಬಳಗ, ಸ್ನೇಹಿತರನ್ನ ದೂರ ಮಾಡಿಕೊಂಡು ಇದ್ದಾರೆ. ಒಂದು ವಿಚಾರ ಹೇಳಲೇಬೇಕು, ಹಣ ಇಲ್ಲದ ಪುರುಷರನ್ನ ವೇಶ್ಯೆ ಬಿಟ್ಟು ಹೋಗ್ತಾಳೆ, ಸೋತ ರಾಜರನ್ನ ಪ್ರಜೆಗಳು ಬಿಟ್ಟು ಹೋಗ್ತಾರೆ, ಹಣ್ಣು ಬಿಡದ ಮರವನ್ನು ಪಕ್ಷಿಗಳು ಬಿಟ್ಟು ಹೋಗ್ತವೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಅವರವರ ಲಾಭಕ್ಕೆ ಬದುಕ್ತಾರೆ. ಎಲ್ಲಿವರೆಗೆ ಅವ್ರಿಗೆ ಬೇಕಾಗಿದ್ದು ನಿಮ್ಮಲ್ಲಿದೆಯೋ ಅಲ್ಲಿವರೆಗೆ ಮಾತ್ರ ನಿಮಗೆ ಬೆಲೆ. ಒಟ್ಟಾರೆ ವಿಷಯ ಏನಪ್ಪ ಅಂದರೆ, ಯಾರಿಂದ ಏನನ್ನು ಬಯಸಬಾರ್ದು. ಒಂದು ಟೈಮ್ನಲ್ಲಿ ಸುಮಾರು ಜನ ನಮ್ಮ ಜೊತೆ ನಗ್ತಾ ಇರ್ಬೋದು, ಚೆನ್ನಾಗಿರ್ಬೋದು, ಆದರೆ ಪ್ರತಿಯೊಬ್ಬರ ಲೈಫ್ನಲ್ಲಿಯೂ ಅವ್ರದ್ದೇ ಆದ ಪ್ರಪಂಚ, ಕಮಿಟ್ಮೆಂಟು ಅಂತ ಇರುತ್ತೆ. ಆ ಪ್ರಪಂಚದಲ್ಲಿ ಅವ್ರದ್ದೇ ಆದ ನೋವು, ನಲಿವುಗಳು ಇರುತ್ತೆ, ಜವಾಬ್ದಾರಿಗಳಿರುತ್ತೆ, ಜೀವನದ ಪಾಠಗಳು ಅವ್ರದ್ದೇ ಆದಂಥ ಒಂದು ದಾರಿ ತೋರಿಸಿರುತ್ತೆ. ಇದ್ಯಾವುದು ಇನ್ನೊಬ್ರಿಗೆ ಕಾಣಿಸೋದು ಇಲ್ಲ, ಬರೀ ಕಾಣಿಸೋದು ಬದಲಾವಣೆ. ಅದ್ರ ಹಿಂದೆ ಕೂಡ ಶ್ರೀಕೃಷ್ಣ ಇರ್ತಾನೆ. ಅದಕ್ಕೆ ನಿಮ್ಮ ಜೊತೆ ಇರೋರು ಬದಲಾಗಿದ್ದಾರೆ, ಚೇಂಜ್ ಆಗಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬರೋ ಮೊದಲು ನಿಮ್ಮ ಯೋಚನೆ ಬದಲಿಸಿ. ಅದು ಬಿಟ್ಟು ಬೇಜಾರು, ಕೋಪ, ಸಿಟ್ಟು ಮಾಡಿಕೊಂಡು ನೀವು ನಿಮ್ಮ ಹಾಗೂ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೋಬೇಡಿ. ಏನಂತೀರಿ? ಒಟ್ಟಾರೆ ಪ್ರತಿಯೊಬ್ಬರು ಸಂತೋಷವಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ನಮ್ಮ ಗುರು ಹಿರಿಯರು ಹೇಳಿದಾರೆ ಗೊತ್ತಾ? ಮೊದಲನೇದಾಗಿ ಸ್ವಧರ್ಮ ಪರಿಪಾಲನೆ ಮಾಡಬೇಕು, ತನ್ನ ಮನಸ್ಸನ್ನು, ತನುವನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಎರಡನೇದಾಗಿ ಕುಟುಂಬದ ಬಾಧ್ಯತೆಗಳನ್ನು ಸರಿಯಾಗಿ ಪಾಲಿಸಬೇಕು. ಮೂರನೇದಾಗಿ ತಮ್ಮ ಕೈಲಾದ ಸಹಾಯವನ್ನು ಸಮಾಜಕ್ಕೆ ಮಾಡಬೇಕು ಅಂತ ನಮ್ಮ ಗುರು ಹಿರಿಯರು ಹೇಳಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.